ಹಲೋ ನಮಸ್ಕಾರ. ನಾನು ಅಭಿಷೇಕ್ ರಾಮಪ್ಪ. ನೀವು ನೋಡ್ತಿದ್ದೀರಾ ವಿಸ್ತಾರ ಮನಿ ಪ್ಲಸ್. ಅನೇಕ ಬಾರಿ ಯಾರಿಗಾದ್ರೂ ಹೂಡಿಕೆ ಬಗ್ಗೆ ಸಲಹೆ ಕೊಡಿ ಅಂತ ಕೇಳಿದ್ರೆ ಸೇಫ್ ಇನ್ವೆಸ್ಟ್ಮೆಂಟು, ರಿಸ್ಕಿ ಇನ್ವೆಸ್ಟ್ಮೆಂಟು ಅಂತ ವಿಭಾಗೀಕರಿಸಿ ಸೇಫ್ ಇನ್ವೆಸ್ಟ್ಮೆಂಟ್ ಅಂತಂದರೆ ಗವರ್ಮೆಂಟ್ ಪ್ರಾಡಕ್ಟ್ಗಳ ಬಗ್ಗೆ PPF, NPS ಅಥವಾ ಪೋಸ್ಟ್ ಆಫೀಸ್ ಸ್ಕೀಮ್ಗಳು ಇವುಗಳ ಬಗ್ಗೆ ಮಾತಾಡ್ತಾರೆ. ಅದೇ ಮಾರ್ಕೆಟ್ ಅಂತ ಬಂದಾಗ, ಸ್ಟಾಕ್ ಮಾರ್ಕೆಟು, ಮ್ಯೂಚುವಲ್ ಫಂಡ್ಸ್ ಅಂತ ಬಂದಾಗ ನಿನಗೆ ಗೊತ್ತಿದ್ರೆ ಮಾತ್ರ ಹೂಡಿಕೆ ಮಾಡು, ಸ್ವಲ್ಪ ರಿಸ್ಕು ಅಂತ ನಿಮಗೊಂದು ಎಚ್ಚರಿಕೆ ಸಂದೇಶ ಕೊಡ್ತಾರೆ. ಹಾಗಾದರೆ ಸ್ಟಾಕ್ ಮಾರ್ಕೆಟ್ ಅಂದರೆ ಏನು? ಎಷ್ಟೋ ಲಿಸ್ಟೆಡ್ ಕಂಪನಿಗಳಿರ್ತವೆ. ಆ ಕಂಪನಿಗಳು ಶೇರ್ಗಳನ್ನು ಷೇರುದಾರರಿಗೆ ಕೊಟ್ಟಿರ್ತಾರೆ. ಒಂದು ಶೇರಿಗೆ ಇಂತಿಷ್ಟು ಅಂತ ಕಲೆಕ್ಟ್ ಮಾಡಿ ಬಂಡವಾಳವನ್ನು ತಗೊಂಡು ಆ ಕಂಪನಿಯ ಪಾಲುದಾರಿಕೆಯನ್ನು ಇಂತಿಷ್ಟು ಶೇರ್ ಲೆಕ್ಕದಲ್ಲಿ ಅಂತ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್, ನಾನೊಂದು ಬಿಸ್ನೆಸ್ ಮಾಡ್ತಿರ್ತೀನಿ, ₹1,000 ಇನ್ವೆಸ್ಟ್ ಮಾಡ್ತೀನಿ, ₹2,000 ಲಾಭ ತಗೋತಾ ಇರ್ತೀನಿ. ಆ ಬಿಸ್ನೆಸ್ ಹಾಗೆ ಮುಂದುವರಿತಾ ಹೋಗುತ್ತೆ. ಒಂದು ಹಂತದಲ್ಲಿ ನಾನು ₹2,000 ಇನ್ವೆಸ್ಟ್ ಮಾಡಿ ₹4,000 ಲಾಭ ಪಡ್ಕೊಳ್ತಿರ್ತೀನಿ. ಬಟ್ ನನಗೆ ಗೊತ್ತು, ಇಲ್ಲೊಂದು ವೇಳೆ ನಾನು 10,000 ಹಾಕಿದರೆ 30,000ಕ್ಕಿಂತ ಜಾಸ್ತಿ ಲಾಭ ಮಾಡುವಂಥ ಕೆಪಾಸಿಟಿ ಇದೆ. ಬಟ್ ನನ್ನ ಹತ್ರ ಬಂಡವಾಳ ಇರೋದಿಲ್ಲ. ಇಂಥ ಸಂದರ್ಭ, ನೋಡ್ರಪ್ಪ, ನನ್ನ ಹತ್ರ 2,000 ಇದೆ, ಇನ್ನೊಂದು 4 ಜನ ಸ್ನೇಹಿತರು ನೀವು 2,000 ಹಾಕಿ ಒಟ್ಟು 5 ಜನ ಸೇರಿ ₹10,000 ಇನ್ವೆಸ್ಟ್ ಮಾಡೋಣ. ನಾವು ಈ ರೀತಿ ಬಿಸ್ನೆಸ್ಸನ್ನು ಇನ್ವೆಸ್ಟ್ ಮಾಡಿ ಮುಂದೆ ತಗೊಂಡು ಹೋದರೆ ₹20,000 ಲಾಭ ಬರುತ್ತೆ, ಎಲ್ಲರೂ ಈಕ್ವಲ್ ಆಗಿ ಹಂಚ್ಕೊಳ್ಳೋಣ ಅನ್ನೋ ಒಂದು ಪ್ರಪೋಸಲನ್ನು ನೀವು ಇಡಬಹುದು. ಅಲ್ಟಿಮೇಟ್ಲಿ ಬಂಡವಾಳ ಹಾಕ್ತಾರೆ, ಲಾಭ ಬಂದರೆ ಲಾಭನೂ ಹಂಚ್ಕೊಳ್ಬೇಕು, ನಷ್ಟ ಆದರೆ ನಷ್ಟವನ್ನು ಹಂಚ್ಕೊಳ್ಬೇಕು. ಆದರೆ ಇಲ್ಲಿ ಬೆಳವಣಿಗೆಗೆ ಇದ್ದ ಅವಕಾಶ ಬಂಡವಾಳ ಸಿಗಲಿಲ್ಲ ಅನ್ನೋ ಕಾರಣಕ್ಕಾಗಿ ನೀವು ಬಿಟ್ಟು ಬಿಡೋದಿಲ್ಲ. ಸ್ಟಾಕ್ ಮಾರ್ಕೆಟ್ನಲ್ಲಿ ಆಗೋದು ಇದೆ. ಯಾವುದೋ ಒಂದು ಕಂಪನಿ ತುಂಬ ಚೆನ್ನಾಗಿ ಗ್ರೋತ್ ಆಗ್ತಾ ಇದ್ರೆ ನಿಮ್ಮಂಥವರಿಂದ, ರಿಟೇಲ್ ಇನ್ವೆಸ್ಟರ್ಗಳಿಂದ ಬೇರೆ ಬೇರೆ ಥರದ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ಇದ್ದಾವೆ. ಅದರಿಂದ ಹಣವನ್ನು ಕಲೆಕ್ಟ್ ಮಾಡಿಕೊಂಡು ಅವರು ಬಿಸ್ನೆಸ್ಸನ್ನು ನಡೆಸ್ಕೊಂಡು ಹೋಗ್ತಾರೆ. ಸೊ ನೀವು ಸ್ಟಾಕ್ ಮಾರ್ಕೆಟ್ನಲ್ಲಿ ಯಾವುದೋ ಕಂಪನಿಯ ಶೇರನ್ನು ಕೊಂಡುಕೊಳ್ಬೇಕು ಅಂತ ಯೋಚನೆ ಮಾಡಿದರೆ ಆ ಕಂಪನಿಯ ಓನರ್ ಆಗಿರ್ತೀರಿ ನೀವು. ಒಂದು ಭಾಗ ಅಂದರೆ ನಿಮಗೀಗ 100 ಶೇರ್ ಅಂತ ಡಿವೈಡ್ ಮಾಡಿ ನಿಮಗೆ 10 ಶೇರ್ ಅಂತ ಕೊಟ್ಟರೆ 10% ನೀವು ಹೊಂದಿರ್ತೀರಿ ಓನರ್ಶಿಪ್ಪನ್ನು. ಸೊ ಹೀಗೆ ನೀವು ಒಂದು ಕಂಪನಿಯ ಓನರ್ಶಿಪ್ನ ಬಗ್ಗೆ ಯೋಚನೆ ಮಾಡ್ತಿರ್ತೀರಿ ಸ್ಟಾಕ್ ಮಾರ್ಕೆಟ್ ಅಂತ ಬಂದಾಗ. ನಾನು ಆಗಲೇ ಹೇಳಿದ್ನಲ್ವಾ, ರಿಸ್ಕ್ ಫ್ಯಾಕ್ಟರ್ ಏನಪ್ಪ ಅಂತ ಅಂದರೆ ಲಾಭ ಆದರೆ ಲಾಭದಲ್ಲಿ ನಿಮಗೆ ಶೇರ್ ಸಿಗುತ್ತೆ, ನಷ್ಟ ಆದರೆ ನಷ್ಟದಲ್ಲೂ ನಿಮಗೆ ಶೇರ್ ಸಿಗುತ್ತೆ. ಹಾಗಾದರೆ ಮ್ಯೂಚುವಲ್ ಫಂಡ್ಸ್ ಹೇಗೆ ವಿಭಿನ್ನ? ಅಲ್ಲೂ ಕಂಪನಿಗಳ ಬಗ್ಗೆ ಮಾತಾಡ್ತಾರೆ. ಆದರೆ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದೇನಪ್ಪ ಅಂತಂದರೆ, ಮ್ಯೂಚುವಲ್ ಫಂಡ್ಸಲ್ಲಿ ಎಕ್ಸ್ಪರ್ಟ್ಸ್ ಇರ್ತಾರೆ. ಅವರು ನಿಮ್ಮಂಥವರಿಂದ ಸ್ವಲ್ಪ ಹಣವನ್ನು ಕಲೆಕ್ಟ್ ಮಾಡಿಕೊಂಡು ಕಂಪನಿಗಳಲ್ಲಿ ಹೂಡಿಕೆ ಮಾಡ್ತಾ ಹೋಗ್ತಾರೆ. ಅದರಲ್ಲಿ ಬೇರೆ ಬೇರೆ ವಿಭಾಗಗಳಿದ್ದಾವೆ. ಸ್ಮಾಲ್ ಕ್ಯಾಪು, ಮಿಡ್ ಕ್ಯಾಪು, ಲಾರ್ಜ್ ಕ್ಯಾಪು, ಇಂಡೆಕ್ಸ್ ಫಂಡು, ಹೀಗೆ ಬೇರೆ ಬೇರೆ ಫಂಡ್ಗಳಿರ್ತವೆ. ಈ ಫಂಡ್ಗಳು ಏನು ಮಾಡ್ತವೆ ಅಂತ ಅಂದರೆ, ಈಗ ನೋಡಿ, ಲಾರ್ಜ್ ಕ್ಯಾಪ್ ಅಂತಂದರೆ ಏನು ಗೊತ್ತಾ? ದೊಡ್ಡ ಕಂಪನಿಗಳು, ಈಗ ಟಾಟಾ, TCS, ಇನ್ಫೋಸಿಸ್ಸು, ಈ ಥರದ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಮಾತ್ರ ಅವರು ಹೂಡಿಕೆ ಮಾಡೋದು. ಅಂದರೆ ಟೈಮ್ ಟೆಸ್ಟೆಡ್ ಬಿಸ್ನೆಸ್ ಮಾಡೆಲ್ ಇರುತ್ತೆ. ಇಂಡಸ್ಟ್ರಿನಲ್ಲೇ ಲೀಡರ್ಸ್ ಅಂತ ಅನಿಸಿಕೊಳ್ಳುವಂಥ ದೊಡ್ಡ ಕಂಪನಿಗಳವಾಗಿರ್ತವೆ. ಸೊ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಅಂತ ಅಂದರೆ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ, ಲಾರ್ಜ್ ಕ್ಯಾಪ್ ಕಂಪನಿಗಳಲ್ಲಿ ಹೂಡಿಕೆ ಮಾಡೋದು. ಹಾಗೆಯೇ ಮಿಡ್ ಕ್ಯಾಪ್ ಫಂಡ್ಗಳಿರ್ತವೆ. ಅಂದರೆ ತೀರಾ ಸ್ಟಾರ್ಟಪ್ಪು ಅಲ್ಲ, ತುಂಬ ದೊಡ್ಡ ಕಂಪನಿಗಳು ಅಲ್ಲ, ಮಾಮೂಲಿ ಸ್ಟಾರ್ಟ್ ಆಗಿ ಒಂದು ಲೆಕ್ಕಕ್ಕೆ ಸಕ್ಸಸ್ಸನ್ನು ಅವು ಕಂಡಿರ್ತವೆ, ತುಂಬ ದೊಡ್ಡವೇನಲ್ಲ. ಸೊ ಅಂಥವನ್ನ ಮಿಡ್ ಕ್ಯಾಪ್ ಕ್ಯಾಟಗರಿಯಲ್ಲಿ ನಾವು ನೋಡಬಹುದು. ಅಲ್ಲಿ ನಿಮಗೆ ರಿಸ್ಕು ಒಂದು ಲೆವೆಲಿಗೆ ಮೀಡಿಯಮ್ ಆಗಿರುತ್ತೆ, ರಿಟರ್ನ್ಸು ಮೀಡಿಯಮ್ ಆಗಿರುತ್ತೆ. ಲಾರ್ಜ್ ಕ್ಯಾಪ್ನಲ್ಲಿ ರಿಸ್ಕೇ ಇರೋದಿಲ್ಲ, ಬಟ್ ರಿಟರ್ನ್ಸ್ಗೆ ನೀವು ತುಂಬ ದಿನ ವೆಯ್ಟ್ ಮಾಡಬೇಕಾಗುತ್ತೆ. ಯಾಕೆ ಅಂತಂದರೆ ಅಷ್ಟು ದೊಡ್ಡ ಕಂಪನಿ ಅಂತಂದರೆ ತುಂಬ ದೊಡ್ಡ ಗ್ರೋತ್ ಆಗೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅದೇ ಸ್ಮಾಲ್ ಕ್ಯಾಪ್ ಅಂತ ಬಂದಾಗ ಇತ್ತೀಚೆಗೆ ಸ್ಟಾರ್ಟ್ ಆಗಿರುವಂಥ ಕಂಪನಿಗಳಾಗಿರ್ತವೆ. ಅವುಗಳಲ್ಲಿ ನೀವು ಡಬಲ್ ಡಿಜಿಟ್ ರಿಟರ್ನ್ಸನ್ನೆಲ್ಲ ನೋಡೋದಕ್ಕೆ ಸಾಧ್ಯ, ಹಾಗೆ ನಿಮಗೆ ಕೈ ಕೊಡಲೂಬಹುದು. ಅಂದರೆ ರಿಸ್ಕು ಜಾಸ್ತಿ, ರಿಟರ್ನ್ಸು ಜಾಸ್ತಿ. ಸೊ ಹೀಗೆ ನಿಮಗೆ ಸ್ಮಾಲ್ ಕ್ಯಾಪ್ ಫಂಡ್ಗಳು ಕೆಲಸ ಮಾಡ್ತವೆ. ಹೀಗೆ ಫಂಡ್ಗಳನ್ನು ಆಯ್ಕೆ ಮಾಡಿಕೊಂಡು ಫಂಡ್ ಮ್ಯಾನೇಜರ್ ಅಂತ ಒಬ್ಬರು ಇರ್ತಾರೆ. ಅವರು ಅನಾಲಿಸಿಸನ್ನು ಮಾಡಿ, ಟೆಕ್ನಿಕಲ್ಲು ಫಂಡಮೆಂಟಲ್ ಅನಾಲಿಸಿಸನ್ನು ಮಾಡಿ, ಬೇರೆ ಬೇರೆ ಥರದ ಡಾಟಾ ಓರಿಯೆಂಟೆಡ್ ಆಗಿ ಡಿಸಿಷನನ್ನು ತಗೊಳ್ತಾರೆ. ಅದಕ್ಕಂತಾನೆ ಒಂದು ಟೀಮ್ ಇರುತ್ತೆ. ಆ ಟೀಮು ಯಾವ ಫಂಡ್ನಲ್ಲಿ ಎಷ್ಟು ಹಣ ತೊಡಗಿಸಬೇಕು, ಅಥವಾ ಯಾವ ಫಂಡ್ ಹೇಗೆ ಕೆಲಸ ಮಾಡೋದಕ್ಕೆ ನಾವು ಯಾವ ಮಿಕ್ಸ್ಚರ್ ಆಫ್ ಕಂಪನೀಸ್ಗಳನ್ನು ಆಯ್ಕೆ ಮಾಡಿಕೊಳ್ಬೇಕು, ಹೀಗೆ ಬೇರೆ ಬೇರೆ ಥರದ ಇಂಪಾರ್ಟೆಂಟ್ ಡಿಸಿಷನನ್ನು ಫಂಡ್ ಮ್ಯಾನೇಜರ್ ಆ್ಯಂಡ್ ಟೀಮ್ ತೆಗೆದುಕೊಳ್ಳುತ್ತೆ. ಅದಕ್ಕೆ ನಾವಿಂತಿಷ್ಟು ಅಂತ ಫೀಸನ್ನು ಪೇ ಮಾಡಬೇಕಾಗತ್ತೆ. ಅದೇನೇ ಎಕ್ಸ್ಪೆನ್ಸ್ ರೇಷಿಯೋ. ಸೊ ಹೀಗೆ ಮ್ಯೂಚುವಲ್ ಫಂಡ್ ಅನ್ನೋದು ಒಬ್ಬ ಎಕ್ಸ್ಪರ್ಟ್ ಒಪಿನಿಯನ್ನ ಮೇಲೆ ಡಿಸಿಷನನ್ನು ಕೈಗೊಳ್ಳೋದಕ್ಕೆ ಇರುವಂತಹ ವ್ಯವಸ್ಥೆ. ಅದೇ ಸ್ಟಾಕ್ ಮಾರ್ಕೆಟ್ ಅಂತ ಬಂದಾಗ ಅಲ್ಲಿ ಆ ಎಕ್ಸ್ಪರ್ಟ್ ನೀವೇ ಆಗಿರ್ತೀರಿ. ಒಂದು ವೇಳೆ ನಿಮಗೆ ಆ ಬಿಸ್ನೆಸ್ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ಅಂತ ಅಂದ್ಕೊಳ್ಳಿ, ಮುಗೀತು ಕತೆ, ನಿಮ್ಮ ಹಣವನ್ನು ನೀವು ಹಾಳು ಮಾಡಿಕೊಂಡಂತೆ. ಒಂದು ಎಕ್ಸಾಂಪಲ್ನ ಮುಖೇನ ನಿಮಗೆ ವಿಚಾರವನ್ನು ತಿಳಿಸೋ ಪ್ರಯತ್ನ ಮಾಡ್ತೀನಿ. ನೀವು ಮೈಸೂರಿಗೆ ಹೋಗಬೇಕು ಅಂದ್ಕೊಳ್ಳಿ, ನಿಮ್ಮ ಬಳಿ ಒಂದು ಕಾರ್ ಇದೆ.
ಒಂದು ವೇಳೆ ನಿಮಗೆ ಕರೆಕ್ಟಾಗಿ ಓಡಿಸೋದಕ್ಕೆ ಬಂದರೆ, ಯಾವುದೇ ಆಕ್ಸಿಡೆಂಟ್ ಇಲ್ಲದೆ, ಏನು ರಿಸ್ಕ್ ಇಲ್ಲದೆ, ಇನ್ಯಾರಿಗೂ ಸಮಸ್ಯೆ ಮಾಡದೆ ನೀವು ಮೈಸೂರಿಗೆ ಹೋಗಿ ಬರೋದಕ್ಕೆ ಸಾಧ್ಯ. ಒಂದು ವೇಳೆ ನಿಮಗೆ ಡ್ರೈವಿಂಗ್ ಬರೋಲ್ಲ ಅಂದರೆ ನೀವೇನು ಮಾಡ್ತೀರಿ? ಯಾವಾಗ ಬ್ರೇಕ್ ಅಪ್ಲೈ ಮಾಡಬೇಕು, ಯಾವಾಗ ಗೇರ್ ಚೇಂಜ್ ಮಾಡಬೇಕು, ಯಾವಾಗ ಓವರ್ಟೇಕ್ ಮಾಡಬೇಕು, ಏನೂ ಗೊತ್ತಿಲ್ಲದೆ ನೀವು ತೀರಾ ಪ್ರಯಾಸ ಪಡ್ತೀರಿ. ಅದು ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ನ ಹಾಗೆ. ಸ್ಕಿಲ್ ಇದ್ದರೆ ಸೇಫಾಗಿ ಹೋಗಿ ಬರ್ತೀರಿ, ನಿಮ್ಮ ಹಣನೂ ಸೇಫ್ ಆಗಿರುತ್ತೆ. ಸ್ಕಿಲ್ ಇಲ್ಲ ಅಂತಂದರೆ ಕಷ್ಟಪಡ್ತೀರಿ, ನಿಮ್ಮ ಹಣ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಅದೇ ಮ್ಯೂಚುವಲ್ ಫಂಡ್ ಅಂತ ಬಂದಾಗ, ನನಗೆ ಡ್ರೈವಿಂಗ್ ಬರೋದಿಲ್ಲ, ನನಗೆ ರಿಸ್ಕ್ ಬೇಡ, ನಾನೊಬ್ಬ ಡ್ರೈವರ್ಗೆ ಕೂಲಿ ಕೊಡ್ತೀನಿ, ನೋಡಪ್ಪ ನಾನು ನಿನಗೆ ಇಂತಿಷ್ಟು ಅಂತ ಪೇ ಮಾಡ್ತೀನಿ, ನನ್ನನ್ನು ಸೇಫಾಗಿ ಮೈಸೂರಿಗೆ ಕರ್ಕೊಂಡು ಹೋಗು, ವಾಪಸ್ ಬೆಂಗಳೂರಿಗೆ ಕರ್ಕೊಂಡು ಬಂದುಬಿಡು. ಆತ ಏನು ಮಾಡ್ತಾನೆ? ಎಕ್ಸ್ಪರ್ಟ್ ಇರ್ತಾನೆ, ಆತನಿಗೆ ಅದೇ ಕೆಲಸ, ಆತ ಡ್ರೈವಿಂಗ್ ತುಂಬ ಚೆನ್ನಾಗಿ ಬಲ್ಲವನು. ಆತ ನಿಮ್ಮನ್ನು ಸೇಫಾಗಿ ಕರ್ಕೊಂಡು ಹೋಗ್ತಾನೆ, ಕರ್ಕೊಂಡು ಬರ್ತಾನೆ, ಆತನ ಸರ್ವಿಸಿಗೆ ಇಂತಿಷ್ಟು ಅಂತ ಚಾರ್ಜ್ ಮಾಡ್ತಾನೆ. ಸೊ ಇಲ್ಲಿ ನಿಮ್ಮ ಉದ್ದೇಶನೂ ಫಲಿಸ್ತು, ಯಾವುದೇ ರಿಸ್ಕ್ ಇಲ್ಲದೆ ನೀವು ಹೋಗಿ ಬರೋದಕ್ಕೆ ಸಾಧ್ಯ ಆಯಿತು. ಇನ್ವೆಸ್ಟ್ಮೆಂಟ್ ನಿಟ್ಟಿನಲ್ಲಿ ನಾವು ನೋಡಿದಾಗ SIP ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ನ ಮುಖೇನ ಮ್ಯೂಚುವಲ್ ಫಂಡ್ಗಳಲ್ಲಿ ನೀವು ಹಣ ಹಾಕಿದರೆ ಈ ಥರದ ಎಕ್ಸ್ಪರ್ಟ್ ಅಡ್ವಾಂಟೇಜ್ ಸಿಗುತ್ತೆ. ಸೊ ಇದು ಬೇಸಿಕಲಿ ಸ್ಟಾಕ್ ಮಾರ್ಕೆಟ್ ಹಾಗೆಯೇ ಮ್ಯೂಚುವಲ್ ಫಂಡ್ಗೆ ಇರುವ ವ್ಯತ್ಯಾಸ. ಈ ಮ್ಯೂಚುವಲ್ ಫಂಡ್ ಬಗ್ಗೆ ಮಾತಾಡಬೇಕಾದ್ರೆ SIP ಅಂತ ಜನ ಕೇಳಿ ಏನಿದು SIP ಅಂತ ಒಂದು ರೀತಿ ಗೊಂದಲದಲ್ಲಿ ಇರ್ತಾರೆ. SIP ಅಂದರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್. ಒಂದು ವೇಳೆ ನೀವು ಪೋಸ್ಟ್ ಆಫೀಸ್ RD ಮಾಡಿದಿರ, ರೆಕರಿಂಗ್ ಡೆಪಾಸಿಟ್, ಅದು ಸಹ ಒಂದು ರೀತಿ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನೇನೆ. EMIಗಳಿರ್ತವೆ ಗೊತ್ತಾ, ಸಾಲ ತಗೊಂಡಿರ್ತೀರಿ, EMI ಮುಖೇನ ನೀವು ತೀರಿಸ್ತಾ ಹೋಗ್ತೀರಿ ಗೊತ್ತಾ. ಅಗೈನ್ ಸಿಸ್ಟಮ್ಯಾಟಿಕಲಿ ಸಾಲವನ್ನು ತೀರಿಸೋದಕ್ಕೆ ಇಂತಿಷ್ಟು ಅಂತ ಹಣವನ್ನು ನೀವು ಕಟ್ತಾ ಹೋಗ್ತೀರಿ, ಅದು ಸಹ ಒಂದು ರೀತಿ SIPನೇ. ಮ್ಯೂಚುವಲ್ ಫಂಡ್ಸ್ನಲ್ಲಿ ನೀವು ಯಾವುದೋ ಒಂದು ಕಂಪನಿಯ ಸ್ಟಾಕು, ಈಗ ಯಾವುದೋ ಒಂದು ಸ್ಟಾಕ್ ಒಂದು 70,000 ಇರುತ್ತೆ, ಅಥವಾ ಇನ್ನೊಂದು 5,000 6,000 ಇರುತ್ತೆ. ಆ ಸ್ಟಾಕನ್ನು ನೀವು ತಿಂಗಳ ಕೊಂಡುಕೊಳ್ಳೋಷ್ಟು ದುಡ್ಡಿರಲ್ಲ ಅಂದ್ಕೊಳ್ಳಿ. ಆಗ ನೀವೇನು ಮಾಡ್ತೀರಿ? ತಿಂಗಳಿಗೆ 500 ರೂಪಾಯಿನೋ 1000 ರೂಪಾಯಿನೋ ನಿಮ್ಮ ಕೈಲಾದಷ್ಟು ಫಂಡ್ ಮ್ಯಾನೇಜರ್ಗೆ ಕೊಡ್ತೀರಿ. ಆ ಫಂಡ್ ಮ್ಯಾನೇಜರು ನಮ್ಮಂತಹ ಅನೇಕರ ಬಳಿ ಹಣವನ್ನು ಕ್ರೋಢೀಕರಿಸಿ ಒಂದು ಪೂಲ್ ಮಾಡ್ಕೊಳ್ತಾರೆ. ಅಂದರೆ ಈ ರೀತಿ ಎಷ್ಟೋ ಇನ್ವೆಸ್ಟರ್ಸು ಫಂಡ್ ಮ್ಯಾನೇಜರ್ಗೆ ಹಣವನ್ನು ಕೊಟ್ಟ ಕಾರಣಕ್ಕಾಗಿ ಅಥವಾ ಇನ್ವೆಸ್ಟ್ ಮಾಡಿದ ಕಾರಣಕ್ಕಾಗಿ ಅವರ ಬಳಿ ದೊಡ್ಡ ಲಂಪ್ಸಮ್ ಅಮೌಂಟ್ ಆಗುತ್ತೆ. ಆ ಲಂಪ್ಸಮ್ ಅಮೌಂಟನ್ನು ಅನೇಕ ಕಂಪನಿಗಳ ಮೇಲೆ ಆ ಫಂಡ್ನ ಉದ್ದೇಶಕ್ಕೆ ಅನುಗುಣವಾಗಿ ಇನ್ವೆಸ್ಟ್ ಮಾಡ್ತಾರೆ. ಸೊ ನೀವು ಒಂದು ಕಂಪನಿಯ ಶೇರ್ನ ಒಂದು ಭಾಗವನ್ನು ನೀವು ಹೊಂದಿರ್ತೀರಿ, ಇಂತಿಷ್ಟು ಯೂನಿಟ್ ಅಂತ ನಿಮಗೆ ಅಲಾಟ್ ಮಾಡ್ತಾರೆ ಮ್ಯೂಚುವಲ್ ಫಂಡ್ಗಳಲ್ಲಿ. ಸೊ ಹೀಗೆ ನೀವು SIP ಮಾರ್ಗದ ಮುಖೇನ ಮ್ಯೂಚುವಲ್ ಫಂಡ್ನಲ್ಲಿ ಹಣವನ್ನು ಹೂಡ್ತಾ ಹೋಗ್ತೀರಿ. ಆ ಫಂಡ್ ಮ್ಯಾನೇಜರು ಕಂಪನಿಯಲ್ಲಿ ಹಣವನ್ನು ಹೂಡ್ತಾರೆ, ಇಂಡೈರೆಕ್ಟ್ಲಿ ನೀವು ಕಂಪನಿಯ ಓನರ್ಶಿಪ್ಪನ್ನು ಪಡ್ಕೊಳ್ತಾ ಹೋಗ್ತೀರಿ. ಸ್ಟಾಕ್ ಮಾರ್ಕೆಟ್ನಲ್ಲಿ ನೀವೇ ನಿಮ್ಮ ಹಣದ ಬಾಸ್ ಆಗಿರ್ತೀರಿ. ಒಂದು ವೇಳೆ ರಾಂಗ್ ಡಿಸಿಷನ್ ತಗೊಂಡ್ರೆ ನಿಮ್ಮ ಹಣವನ್ನು ನೀವೇ ಕೈಯಾರೆ ಕಳ್ಕೊಳ್ತೀರಿ. ಸೊ ಇದು ಸ್ಟಾಕ್ ಮಾರ್ಕೆಟ್ ಹಾಗೆಯೇ ಮ್ಯೂಚುವಲ್ ಫಂಡ್ಸ್ಗೆ ಇರುವ ವ್ಯತ್ಯಾಸ. ನೀವು ಟ್ರೇಡಿಂಗು, ಇನ್ವೆಸ್ಟಿಂಗು ಇದ್ರ ಬಗ್ಗೆ ಎಲ್ಲ ತುಂಬ ಕೇಳಿರ್ತೀರಿ. ನಾನು ಕ್ವಿಕ್ಕಾಗಿ ದುಡ್ಡು ಮಾಡಬೇಕು ಅಥವಾ ಶಾರ್ಟ್ಕಟ್ನಲ್ಲಿ ದುಡ್ಡು ಮಾಡಬೇಕು ಅಂತ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಯಾರೋ ಏನೋ ಹೇಳಿದ್ರು ಅಂತ, ಫ್ರೆಂಡ್ ಏನೋ ಹಿಂಟ್ ಕೊಟ್ಟ ಅಂತೆಲ್ಲ ಹೂಡಿಕೆ ಮಾಡೋದಕ್ಕೆ ಹೋಗಬೇಡಿ. ನಿಮಗೆ ಆ ಬಿಸ್ನೆಸ್ ಅರ್ಥ ಆದರೆ ಮಾತ್ರನೇ ನಿಮ್ಮ ಹಾರ್ಡ್ ಅರ್ನ್ಡ್ ಮನಿಯನ್ನು ಅಲ್ಲಿ ಹೂಡಿಕೆ ಮಾಡಿ. ಇಲ್ಲ ಅಂತಂದರೆ ಅದನ್ನು ಕಲಿಯೋದಕ್ಕೆ ಸ್ಟಾರ್ಟ್ ಮಾಡಿ. ನನಗೇನು ಗೊತ್ತಿಲ್ಲಪ್ಪ ಏನು ಮಾಡಬೇಕು ಅಂತ ಅಂದರೆ ಮ್ಯೂಚುವಲ್ ಫಂಡ್ಗಳ ಬಗ್ಗೆ ಸ್ವಲ್ಪ ಚೆನ್ನಾಗಿ ತಿಳ್ಕೊಂಡು ಯಾವುದಾದ್ರೂ ಫಂಡ್ನಲ್ಲಿ ತಿಂಗಳ ಇಂತಿಷ್ಟು ಅಂತ ಹಾಕ್ಕೊಳ್ತಾ ಹೋಗಿ, ಆ ಫಂಡ್ ಹೇಗೆ ಪರ್ಫಾರ್ಮ್ ಮಾಡ್ತಿದೆ, ಯಾವ ಕಂಪನಿಗಳ ಮೇಲೆ ಹೂಡಿಕೆ ಮಾಡಿದೆ ಅನ್ನೋದನ್ನು ಸ್ಟಡಿ ಮಾಡ್ತಾ ಮುಂದಿನ ದಿನಗಳಲ್ಲಿ ಓವರ್ ಅ ಪೀರಿಯಡ್ ಆಫ್ ಟೈಮ್ ಸ್ವಲ್ಪ ಕಲಿತಾ ಗ್ರ್ಯಾಜುವಲಿ ಸ್ಟಾಕ್ ಮಾರ್ಕೆಟ್ನ ಕಡೆಗೆ ನೀವು ಶಿಫ್ಟ್ ಆಗುವತ್ತ ಯೋಚನೆ ಮಾಡಬಹುದು. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯಮಾಡಿ ಅಳವಡಿಸಿಕೊಳ್ಳಿ. ಯಾರಿಗೆ ಅವಶ್ಯಕತೆ ಇದೆ ಅಂಥವರಿಗೆ ಈ ವಿಡಿಯೋದ ಲಿಂಕ್ ಅನ್ನು ಫಾರ್ವರ್ಡ್ ಮಾಡಿ. ಹೀಗೆ ಮಾಡೋ ಮುಖೇನ ಪ್ರತಿ ಮನೆಗೆ, ಇಡೀ ಕರ್ನಾಟಕಕ್ಕೆ ಹಣಕಾಸು ಸಾಕ್ಷರತೆಯನ್ನು ನಾವು ತಲುಪಿಸೋದಕ್ಕೆ ಸಾಧ್ಯ. ಹೀಗೆ ಫಿನಾನ್ಷಿಯಲ್ ಲಿಟ್ರಸಿಯಲ್ಲೂ ರಾಜ್ಯ ನಂಬರ್ 1 ಆಗುವ ಅಭಿಯಾನಕ್ಕೆ ನೀವು ಬೆಂಬಲವಾಗಿ ನಿಲ್ತೀರಿ ಅಂತ ನಾನು ಭಾವಿಸ್ತೀನಿ. ಇನ್ನು ಅನೇಕ ಇಂಥ ವಿಡಿಯೋಗಳನ್ನು ನೋಡ್ತಾ ಕಲಿಯೋದಕ್ಕೆ ನೀವು ಬಯಸೋದಾದರೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ತಪ್ಪದೇ ಕ್ಲಿಕ್ ಮಾಡಿ. ಆಲ್ ದಿ ಬೆಸ್ಟ್. ವಿಸ್ತಾರ ನ್ಯೂಸ್, ನಿಖರ ಜನಪರ.